ಏಯ್ ವಾಟ್ ಈಸ್ ಅಪ್, ನಮಸ್ಕಾರ ನಿಮ್ಮೆಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ಜಸ್ಟ್ ಒಂದು ವಾಕಿಗೆ ಹೋಗ್ತಾ ಇದ್ದೆ. ಬಟ್ ಎನಿವೇಸ್, ಐ ವಾಂಟೆಡ್ ಟು ಕವರ್ ದಿಸ್ ಇಂಪಾರ್ಟೆಂಟ್ ಟಾಪಿಕ್ ಆಫ್ 1% ಮೆಂಟ್ಯಾಲಿಟಿ ಅಂತ. 1% ಮೆಂಟ್ಯಾಲಿಟಿ ಬಗ್ಗೆ ತುಂಬ ಜನ ವೀಡಿಯೋಸ್ ಮಾಡಿರ್ತಾರೆ. ಬಟ್ 1% ಮೆಂಟ್ಯಾಲಿಟಿ ಬಗ್ಗೆ ನನ್ನದೇ ಆದ ಒಂದು ಉದಾಹರಣೆ ಕೊಟ್ಟು, ನನ್ನದೇ ಆದ ಒಂದು ಎಕ್ಸಾಂಪಲ್ ಕೊಟ್ಟು ಈ ವ್ಲಾಗ್ ಮಾಡೋಣ ಅಂತಿದ್ದೀನಿ. ಸೊ 4 ಚಾಪ್ಟರ್ಸಲ್ಲಿ ಕವರ್ ಮಾಡೋಣ ಈ ವ್ಲಾಗನ್ನು. 4 ಚಾಪ್ಟರ್ಸ್ ಅಂದರೆ, ಫಸ್ಟ್ ಚಾಪ್ಟರ್ ನಾನು ಮಾತಾಡಬೇಕಾಗಿರೋದು ಕನ್ಸಿಸ್ಟೆನ್ಸಿ ಅಂತ. ಸೊ ವೆನ್ ದ ವರ್ಡ್ ಕಮ್ಸ್ ಕನ್ಸಿಸ್ಟೆನ್ಸಿ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ನಾವು ಮಾಡೋ ಕೆಲಸನ ಮಾಡ್ತಾ ಹೋಗಬೇಕು ಅಂತ. ಓಕೆನಾ? ಬಟ್ ಅದೇ ಥರ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಾನು ನನ್ನದೇ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ 1.5 ಇಯರ್, ಓಕೆನಾ, 1.5 ಇಯರ್ ನಾನು ಸ್ಪೆಂಡ್ ಮಾಡಿದೆ ವಿತೌಟ್ ಮೇಕಿಂಗ್ ಎನಿ ವ್ಲಾಗ್ಸ್ ಅಂತ ಹೇಳಿದ್ದೆ. ಯೂಟ್ಯೂಬ್ ಮೇಲೆ ವರ್ಕ್ ಮಾಡಿದೆ, ಅಂದರೆ ಹಾಡುಗಳೆಲ್ಲ ಮಾಡಿದೆ, ಹಾಡು ಮೇಲೆಲ್ಲ ವರ್ಕ್ ಮಾಡಿದೆ. ಬಟ್ ನಾನೇನು ಬೇರೆ ಏನೂ ವೀಡಿಯೋಸ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. 2 ಹಾಡುಗಳ ಮೇಲೆ ಕೆಲಸ ಮಾಡಿದೆ, 2 ಮ್ಯೂಸಿಕ್ ಮೇಲೆ ಕೆಲಸ ಮಾಡಿದೆ. ಐ ಆಮ್ ವೆರಿ ನ್ಯೂ ಟು ಮ್ಯೂಸಿಕ್. ನನಗೆ ಮ್ಯೂಸಿಕ್ ಮೇಲೆ ಅಷ್ಟೊಂದು ಅಂದರೆ ತುಂಬ ಆಸೆ ಇದೆ ಮ್ಯೂಸಿಕ್ ಮಾಡೋಕ್ಕೆ. ಬಟ್ ಐ ಡು ನಾಟ್ ನೋ, ನನ್ನ ಥಿಯರಿಟಿಕಲ್ ನಾಲೆಜ್ ಅಷ್ಟಿಲ್ಲ ಮ್ಯೂಸಿಕ್ ಮೇಲೆ. ಬಟ್ ಮ್ಯೂಸಿಕ್ ಮೇಲೆ ನಾನು ವರ್ಕ್ ಮಾಡಿದೆ. ಬಟ್ ಒನ್ ಥಿಂಗ್ ಈಸ್, ನಾನೇನು ಅಂದ್ಕೊಂಡೆ, ಓವರ್ ನೈಟ್ ಸಕ್ಸಸ್ ಆಗಿಬಿಡತ್ತಪ್ಪ, 2 ಹಾಡು ನಾನು ಮಾಡಿದ ತಕ್ಷಣ ಎಲ್ಲರೂ ನೋಡಿಬಿಡ್ತಾರೆ, ರೀಲ್ಸ್ ಮಾಡಿಬಿಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ನಾನು ಅದೇ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಐ ಮೀನ್ ಲೈಕ್ ಯು ಡೂ ಯೋರ್ ಥಿಂಗ್ ಬಟ್ ಬಿ ಕನ್ಸಿಸ್ಟೆಂಟ್. ನೀವು ಮಾಡ್ತಾಯಿದ್ರೆ ನೀವು ಮಾಡ್ತಾನೆ ಹೋಗಿ. ಯಾವುದೇ ಒಂದು ಕೆಲಸ ಆಗಲಿ, ನೀವು ಹಾಡು ಮಾಡಿದ್ರೆ ಹಾಡು ಮಾಡಿ. ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟೆ, ಆಯಿತಾ? ನೀವು ಏನು ಮಾಡ್ತೀರೋ ಅದನ್ನು ಕನ್ಸಿಸ್ಟೆಂಟಾಗಿ ನೀವು ಮಾಡ್ತಾ ಹೋದರೆ ಡೆಫಿನೆಟ್ಲಿ ನಿಮಗೆ ಸಕ್ಸಸ್ ಬಂದೇ ಬರುತ್ತೆ. ಸಕ್ಸಸ್ ಹಿಂದೆ ನೀವು ಓಡ್ತಾ ಇರಬೇಕು ಅಂತ ಏನಿಲ್ಲ, ಆಯಿತಾ? ನೀವು ಕನ್ಸಿಸ್ಟೆಂಟಾಗಿ ನಿಮ್ಮ ಕೆಲಸ ನೀವು ಮಾಡ್ತಾ ಹೋದರೆ ನಿಮಗೆ ಡೆಫಿನೆಟ್ಲಿ ಒಂದು ಸಕ್ಸಸ್ ಬಂದೇ ಬರುತ್ತೆ ಅಂತ ನಾನು ಹೇಳ್ತಾ ಇರೋದು. ದಿಸ್ ಇಸ್ ಮೈ ಎಕ್ಸಾಂಪಲ್. ತುಂಬ ಜನ ಮಾಡಿರಬೇಕು ಇದನ್ನು, ಈ ವಿಡಿಯೋ 1% ಮೆಂಟ್ಯಾಲಿಟಿ ಅಂತ ಮಾಡಿರಬೇಕು. 1% ಮೆಂಟ್ಯಾಲಿಟಿ ಅಂದರೆ ಈ ಜಗತ್ತಲ್ಲಿ 1% ಜನ ಯಾರು ಸಕ್ಸಸ್ ಆಗಿರ್ತಾರಲ್ಲ, ಅವ್ರ ಯೋಚನೆ ಹೆಂಗೆ ಮಾಡ್ತಾರೆ ಅಂತ. ಬಟ್ ಅವರು ಕನ್ಸಿಸ್ಟೆಂಟಾಗೇ ಇರ್ತಾರೆ. ವಾಟ್ ಎವರ್ ದೇ ಡೂ, ಅಂದರೆ ಅವರು ಏನು ಮಾಡ್ತಾರೋ ಅವರು ಕನ್ಸಿಸ್ಟೆಂಟಾಗಿ ಮಾಡ್ತಾ ಹೋಗ್ತಾರೆ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ದಟ್ ಈಸ್ ದ ಫಸ್ಟ್ ಚಾಪ್ಟರ್ ಅಂದರೆ ಕನ್ಸಿಸ್ಟೆನ್ಸಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೆಕೆಂಡ್ ಚಾಪ್ಟರ್ ಬಂದು ಹ್ಯಾವ್ ಅ ಪ್ಯಾಷನ್ ಔಟ್ಸೈಡ್ ಯುವರ್ ಜಾಬ್ ಅಂತ. ಇವಾಗ ಸಪೋಸ್ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನನಗೆ ಐ ಆಮ್ ಎನ್ ಆ್ಯಂಡ್ರಾಯ್ಡ್ ಪ್ರೋಗ್ರಾಮರ್ ಅಂತ ಹೇಳಿದ್ದೆ ನಿಮಗೆ. ನಾನು ಆ್ಯಂಡ್ರಾಯ್ಡ್ ಪ್ರೋಗ್ರಾಮಿಂಗ್ ಮಾಡ್ತೀನಿ, ನಂದು ಅದು ಫುಲ್ ಟೈಮ್ ಜಾಬ್. ಬಟ್ ಅಲಾಂಗ್ ವಿತ್ ದ್ಯಾಟ್ ಐ ಲೈಕ್ ಟು ಮೇಕ್ ಮ್ಯೂಸಿಕ್, ಐ ಲೈಕ್ ಟು ಕ್ರಿಯೇಟ್ ಕಾಂಟೆಂಟ್ ಲೈಕ್ ದಿಸ್. ಅಂದರೆ ನನಗೆ ಕಾಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಇಷ್ಟ, ಮ್ಯೂಸಿಕ್ ಮಾಡೋಕ್ಕೆ ಇಷ್ಟ, ಓಕೆನಾ? ಐ ಮೀನ್ ಐ ಲೈಕ್ ಟು ಎಕ್ಸ್ಪ್ಲೋರ್ ನ್ಯೂ ಥಿಂಗ್ಸ್ ಆನ್ EVs. ನನ್ನ ಯೂಟ್ಯೂಬ್ ನೀವು ವೀಡಿಯೋಸ್ ನೋಡ್ತಾ ಹೋದರೆ ಎಷ್ಟೋ ಎಲ್ಲ ವೀಡಿಯೋಸ್ ಮಾಡಿದ್ದೀನಿ. ಆಲ್ ಡಿಫ್ರೆಂಟ್ ಟೈಪ್ಸ್, ಡಿಫ್ರೆಂಟ್ ನೀಶಸ್ ನಾನು ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಬಟ್ ನಾನು ಏನಕ್ಕೆ ಅದನ್ನು ಹೇಳ್ತಾ ಇದ್ದೀನಿ ಅಂದರೆ, ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ಹ್ಯಾವ್ ಪ್ಯಾಷನ್ ಔಟ್ಸೈಡ್ ಯುವರ್ ಜಾಬ್, ನಿಮ್ಮ ಫುಲ್ ಟೈಮ್ ಜಾಬ್ಗೆ ಆಚೆ ನೀವು ಪ್ಯಾಷನ್ ಇಲ್ಲ ಅಂದರೆ ನಿಮ್ಮದೇ ಏನು ಟ್ಯಾಲೆಂಟ್ ಇದೆ ನೀವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಆಗಲ್ಲ. ಸೊ ಡೆಫಿನೆಟ್ಲಿ ನಿಮಗೆ ನಿಮ್ಮ ಫುಲ್ ಟೈಮ್ ಜಾಬ್ಗೆ ಆಚೆ ನಿಮಗೆ ಡೆಫಿನೆಟ್ಲಿ ಒಂದು ಪ್ಯಾಷನ್ ಇರಲೇಬೇಕು ಅಂತ ನಾನು ಹೇಳ್ತಾ ಇರೋದು. ನನ್ನದೇ ಎಕ್ಸಾಂಪಲ್ ನಾನು ನಿಮಗೆ ಕೊಟ್ಟೆ, ಎಷ್ಟೋ ಎಕ್ಸಾಂಪಲ್ ಕೊಟ್ಟೆ. ಸೊ ದಿಸ್ ಇಸ್ ಸೇಮ್ ವೇ. ಇವಾಗ ಒಂದು ಎಕ್ಸಾಂಪಲ್, ನಾನು ಇನ್ನೊಂದು ಎಕ್ಸಾಂಪಲ್ ಕೊಡ್ಬೋದು. ಕ್ರಿಯೇಟಿವಿಟಿಯಲ್ಲೇ ನಾನು ಇದು ಪ್ಯಾಷನ್ ಇಟ್ಕೋಬೇಕು ಅಂತ ಏನಿಲ್ಲ. ಫಾರ್ ಎಕ್ಸಾಂಪಲ್, ಓಕೆನಾ, IT ಎಕ್ಸಾಂಪಲ್ ಕೊಟ್ಬಿಟ್ರು ಅಣ್ಣ ಅಂತ ನೀವು ಅಂದ್ಕೊಂಡಿರಬೇಕು, ಹಂಗಂತ ನಾನು ಹೇಳಿಲ್ಲ. ಸಪೋಸ್ ಫಾರ್ ಎಕ್ಸಾಂಪಲ್ ನನ್ನ ಫುಲ್ ಟೈಮ್ ಜಾಬು ನಾನು ಫುಟ್ಬಾಲ್ ಆಡ್ತೀನಪ್ಪ ಅಂತಿರಬೇಕು, ನಾನು ಕ್ರಿಕೆಟರ್ ಅಂತ ಇರಬೇಕು. ಡೆಫಿನೆಟ್ಲಿ. ಬಟ್ ಅವ್ರಿಗೂ ಇನ್ ಕೇಸ್ ಇಫ್ ಪಾಸಿಬಲಿ ಓಕೆ ಫುಡ್ ವ್ಲಾಗರ್ ಆಗಬೇಕು ಅಂತ ಇಷ್ಟ ಇರುತ್ತೆ, ಕುಕ್ಕಿಂಗಲ್ಲಿ ಇಷ್ಟ ಇರುತ್ತೆ, ಡೂ ಇಟ್. ಅನ್ಲೆಸ್ ಆ್ಯಂಡ್ ಅಂಟಿಲ್ ನೀವು ಮಾಡಿಲ್ಲ ಅಂದರೆ, ನೀವು ಎಕ್ಸ್ಪ್ಲೋರ್ ಮಾಡಿಲ್ಲ ಅಂದರೆ ಆ ಎಲ್ಲ ವರ್ಟಿಕಲ್ಸಲ್ಲಿ ನಿಮಗೆ ಗೊತ್ತಾಗಿರಲ್ಲ ನಿಮ್ದು ಅದು ಅಷ್ಟೆಲ್ಲ ಮಾಡೋ ಕ್ಯಾಲಿಬರ್ ಇದೆ ಅಂತ.
ನಿಮಗೆ. ಬಟ್ ಡೆಫಿನೆಟ್ಲಿ ಹ್ಯಾವ್ ಅ ಪ್ಯಾಷನ್ ಔಟ್ಸೈಡ್ ಯುವರ್ ಫುಲ್ ಟೈಮ್ ಜಾಬ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ದ ಥರ್ಡ್ ಚಾಪ್ಟರ್ ನಾನು ಹೇಳೋಕ್ಕೆ ಇಷ್ಟಪಡೋದು ಬಂದು, ಸಿ ದಿಸ್ ಈಸ್ ಸಮಥಿಂಗ್ ಲೈಕ್ ವಿಯರ್ಡ್ ಅನಿಸ್ಬೋದು. ಹೇಗೆ ಅಂತ ಹೇಳ್ತೀನಿ ನೋಡಿ. ಇವಾಗ ಥರ್ಡ್ ಚಾಪ್ಟರ್ ಹೆಸರು ಬಂದು ಸ್ಪೆಂಡ್ ಟೈಮ್ ಆನ್ ಯುವರ್ ಓನ್ ಸೆಲ್ಫ್. ಆ್ಯಂಡ್ ಆಲ್ಸೋ ವೆನ್ ಯು ಆರ್ ಸ್ಪೆಂಡಿಂಗ್ ಟೈಮ್ ಆನ್ ಯುವರ್ ಓನ್ ಸೆಲ್ಫ್, ನಿಮಗೆ ಟೈಮ್ ನೀವು ಕೊಡಿ. ಪ್ಲಸ್ ಅಲೋನ್, ಒಂಟಿಯಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಏನಕ್ಕೆ ಅಂತ ಹೇಳ್ತೀನಿ ನೋಡಿ. ಇವಾಗ ಫಾರ್ ಎಕ್ಸಾಂಪಲ್ ಇದೇ ವಿಡಿಯೋ ನಾನು ಮಾಡಿದೆ, ಜಸ್ಟ್ ಗೂಗಲ್ ಮಾಡಿಬಿಟ್ರೆ ನಿಮಗೆ ಎಲ್ಲ ಸಿಗ್ಬಿಡತ್ತೆ. ಈ ವಿಡಿಯೋ ಮಾಡಬೇಕು, ಆ ವಿಡಿಯೋ ಮಾಡಬೇಕು ಅಂತ ಎಲ್ಲ ಸಿಗ್ಬಿಡತ್ತೆ. ಬಟ್ ನಿಮ್ಮ ಆಲೋಚನೆ, ನಿಮ್ಮ ಥಿಂಕಿಂಗ್, ನಿಮ್ಮ ಎಫರ್ಟ್ಸ್ ನೀವು ಹಾಕಬೇಕಂದ್ರೆ ನೀವು ಒಬ್ಬರೇ ನೀವೇ ಕೂತ್ಕೊಂಡು ನೀವು ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂದರೆ ನಿಮಗಿದು ಸಿಗಲ್ಲ. ಫಾರ್ ಎಕ್ಸಾಂಪಲ್ ನಾನು ಹಾಡು ಮಾಡಿದೆ ಅಂತ ಹೇಳಿದೆ, ಹಾಡು ಬರೆದಿದ್ದೀನಿ ಆಯಿತಾ, ಲಿರಿಕ್ಸ್ ನಾನೇ ಬರೆದಿರೋದು. ಬಟ್ ನಾನು ಗೂಗಲಿಂದ ಸರ್ಚ್ ಮಾಡಿ ನಾನು ಲಿರಿಕ್ಸ್ ಬರೆದ್ರೆ ಹೇಗಿರುತ್ತೆ? ಕೇಳೋಕ್ಕೆ ಅಟ್ಲೀಸ್ಟ್ ಆಗತ್ತಾ ಹಾಡುಗಳು? ಇಲ್ಲ, ಏನೋ ಒಂದು ಹಾಡು ಥರ ಇರುತ್ತೆ. ಬಟ್ ದ ಸೇಮ್ ವೇ ನಾನು ಕೂತ್ಕೊಂಡು ನನ್ನ ಲಿರಿಕ್ಸ್ ಮೇಲೆ ನಾನು ಒಬ್ಬನೇ ಕೂತ್ಕೊಂಡು ನಾನು ಸ್ಪೆಂಡ್ ಮಾಡಿದ್ರೆ ಸ್ಪೆಂಡಿಂಗ್ ಟೈಮ್ ಅಲೋನ್ ಇಸ್ ವೆರಿ ಇಂಪಾರ್ಟೆಂಟ್. ಏನೋ ಮೆಂಟಲ್ ಥರ ಅಂತ ಅಂದ್ಕೊಂಡಿರಬೇಕು, ನೀವೇ ಮಾತಾಡ್ಕೊಂಡ್ರೂ ಓಕೆ. ಬಟ್ ಅದನ್ನು ನೀವು ಮಾಡಿದ್ರೆ ಡೆಫಿನೆಟ್ಲಿ ಹೇಳ್ತೀನಿ ನೋಡಿ, ಸ್ಪೆಂಡಿಂಗ್ ಟೈಮ್ ಆನ್ ಯುವರ್ ಓನ್ ಸೆಲ್ಫ್ ಈಸ್ ಆಲ್ಸೋ ವೆರಿ 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 ಇಂಪಾರ್ಟೆಂಟ್. ಅದನ್ನು ನೀವು ಮಾಡಿದ್ರೆ ಡೆಫಿನೆಟ್ಲಿ ನಿಮಗೇನೋ ಒಂದು ವರ್ಟಿಕಲಲ್ಲಿ ಓಕೆ ನಾನು ಹಂಗೂ ಥಿಂಕ್ ಮಾಡ್ಬೋದಪ್ಪ ಅಂತ ನಿಮಗೆ ಡೆಫಿನೆಟ್ಲಿ ಬಂದೇ ಬರುತ್ತೆ. ಫೋರ್ತ್ ಚಾಪ್ಟರ್ ನಾನು ಕವರ್ ಮಾಡಬೇಕಂದ್ರೆ, ಫೋರ್ತ್ ಚಾಪ್ಟರ್ ಈಸ್ ಓನ್ಲಿ ವೆರಿ ಸಿಂಪಲ್. ನೀವೇನೇನೆಲ್ಲ ಮಾಡ್ತೀರಾ ಕನ್ಸಿಸ್ಟೆಂಟಾಗಿ, ಪ್ಯಾಷನ್ ಇಟ್ಕೊಳ್ತೀರಾ, ಓಕೆ ಫೈನ್. ಥರ್ಡ್ ಬಂದು ಯು ವಿಲ್ ಸ್ಪೆಂಡ್ ಟೈಮ್ ಅಲೋನ್. ಒಬ್ಬೊಬ್ಬರೇ ನೀವು ಟೈಮ್ ಸ್ಪೆಂಡ್ ಮಾಡಿ, ನೀವು ಥಿಂಕ್ ಮಾಡಿ, ನಿಮ್ಮದೇ ಒಂದು ಏನೇನೇನೋ ಪ್ರಾಜೆಕ್ಟ್ಸ್ ಇರುತ್ತೆ, ನೀವು ಕೆಲಸ ಮಾಡ್ತೀರಾ. ಬಟ್ ಫೋರ್ತ್ ಚಾಪ್ಟರ್ ಏನಂದರೆ ನಿಮ್ಮ ಜರ್ನಿ, ಇದೆಲ್ಲ ಏನು ನಾನು ಹೇಳಿದೆ, ಇದೆಲ್ಲ ಜರ್ನಿ ಮೇಲೆ ನೀವು ಭರವಸೆ ಇಟ್ಟಿಲ್ಲ ಅಂದರೆ ಏನೂ ಆಗಲ್ಲ. ಟ್ರಸ್ಟ್ ಯುವರ್ ಜರ್ನಿ. ನಿಮ್ಮ ಜರ್ನಿ ಮೇಲೆ ನೀವು ಟ್ರಸ್ಟ್ ಮಾಡಲೇಬೇಕು. ನೀವು ಈ ಜರ್ನಿ ಮೇಲೆ ಟ್ರಸ್ಟ್ ಮಾಡಿಲ್ಲ ಅಂದರೆ, ನಿಮ್ಮ ಜರ್ನಿ ಮೇಲೆ ನಿಮಗೆ ಟ್ರಸ್ಟ್ ಇಲ್ಲ ಅಂದರೆ, there is no way, nothing can help. So trust your own journey, definitely. ಸೊ ಈ 4 ಚಾಪ್ಟರ್ಸು ಅಂದರೆ ನಿಮ್ಮ ತಮ್ನೇಲ್ ನೋಡಿರಬೇಕು, ಅಯ್ಯೋ 1% ಮೆಂಟಾಲಿಟಿ ಅಂದರೆ ಇದೇನೇನಪ್ಪ, ಈ ಥರ ಥಿಂಕ್ ಮಾಡಿದ್ರೆ ಎಲ್ಲ ಸಕ್ಸಸ್ಫುಲ್ ಆಗಿಬಿಡತ್ತಾ? ಅದಕ್ಕೆ ನಾನು 4 ಚಾಪ್ಟರ್ಸ್ ಕವರ್ ಮಾಡಿದ್ದು. ಕನ್ಸಿಸ್ಟೆನ್ಸಿ, ಡೂ ದ ಬೆಸ್ಟ್. ನೀವೇನು ಮಾಡ್ತಿರೋ ಡೂ ಇಟ್ ಬೆಸ್ಟ್ ಆ್ಯಂಡ್ ಡೂ ಇಟ್ ಎವ್ರಿ ಪಾಸಿಬಲ್ ಟೈಮ್. ಹ್ಯಾವ್ ಪ್ಯಾಷನ್ ಔಟ್ಸೈಡ್ ಯುವರ್ ಜಾಬ್. ಜಸ್ಟ್ ಬಿಕಾಸ್ ನೀವು ನಿಮ್ಮದೇ ಮೈಂಡಿಗೆ ಅದೇನೆಲ್ಲ ಇದೆ ನೀವು ಕವರ್ ಮಾಡ್ಕೋಬೋದು. ದಟ್ ಈಸ್ 2. ಥರ್ಡ್ ಒನ್, ನಿಮಗೆ ನಿಮ್ಮದೇ ನೀವು ಎಕ್ಸ್ಪ್ಲೋರ್ ಮಾಡೋಕ್ಕೇ ನಿಮ್ಮ ಮೈಂಡಿಗೆ ಎಕ್ಸ್ಟ್ರಾ ಅಲೋನ್ ಆಗಿದ್ದಾಗ ಎಕ್ಸ್ಪ್ಲೋರ್ ಮಾಡ್ತೀರಾ ನೋಡಿ, ದ್ಯಾಟ್ ಈಸ್ ವೆರಿ 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 ಮಚ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಿಸ್ ಇಸ್ ಅ ಬ್ಯೂಟಿಫುಲ್ ವ್ಲಾಗ್. ಇದರಿಂದ ಸ್ವಲ್ಪ ಜನಕ್ಕೆ ಬೆನಿಫಿಟ್ ಆಗತ್ತೆ, ಆಗಬೇಕು ಅಂತ ಇಷ್ಟಪಡ್ತೀನಿ. ಡೆಫಿನೆಟ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮೋಟಿವೇಶನ್ ಕೊಡುತ್ತೆ ಇದೇ ಥರ ವ್ಲಾಗ್ಸ್ ಮಾಡಬೇಕು ಅಂತ. ಸೊ ಡೆಫಿನೆಟ್ಲಿ ಸಿ ಯು ನೆಕ್ಸ್ಟ್ ಟೈಮ್ ಇನ್ ಅನದರ್ ವ್ಲಾಗ್ ಆ್ಯಂಡ್ ಟೇಕ್ ಕೇರ್. ಮಳೆ ಬರ್ತಾ ಇದೆ, ವಾಕು ಮುಗೀತು, 10 minutes ವಾಕ್. ಬಟ್ 10 minutes ವಾಕ್ ಬೇಡ, ಐ ಥಿಂಕ್ ಅಟ್ಲೀಸ್ಟ್ 10,000 ಸ್ಟೆಪ್ಸ್ ಅಂತ ಇಟ್ಕೊಳ್ಳಿ ಇನ್ ಯೋರ್ ಫಿಟ್ನೆಸ್ ಜರ್ನಿ. ಮಳೆ ಬರ್ತಾ ಇದೆ ಅಂತ ನಾನು ಸೈನಿಂಗ್ ಆಫ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.